ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಬನ್ನಳ್ಳಿ ಬೆಟ್ಟಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದ್ದೆ. ಬನ್ನಳ್ಳಿ ಗ್ರಾಮದ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ಒಂದು ತೋರಿಸ್ತೀನಿ ಬನ್ನಿ. ಅದೇ ಥರ ಯಾವ್ಯಾವ ಥರ ವ್ಯವಸಾಯ ಮಾಡಿದ್ದಾರೆ, ಯಾವ್ಯಾವ ಏನೇನು ತರಕಾರಿ ಬೆಳೆದಿದ್ದಾರೆ ಅವೆಲ್ಲ ನಿಮ್ಗೆ ತೋರಿಸ್ತೀನಿ. ನೋಡಿ, ತುಂಬ ಸಖತ್ತಾಗೈತೆ. ಇಲ್ಲಂತೂ ವಾತಾವರಣ ಕಬ್ಬು, ರಾಗಿ, ಭತ್ತ, ಜೋಳ, ಸೀಮೆ ಹುಲ್ಲು, ತೆಂಗಿನ ಮರ, ತಂಬಟೆ ಗಿಡ, ಬೀನಿಸ್ ಗಿಡ, ಅವರೆ ಗಿಡ, ನುಗ್ಗೆ ಗಿಡ, ಗೆಡ್ಡೆಕೋಸು, ಹೂಕೋಸು, ಮೂಲಂಗಿ, ಬೆಂಡೆ ಗಿಡ ಪ್ರತಿಯೊಂದು ಬೆಳೆದಿದ್ದಾರೆ ನಮ್ಮ ರೈತರು, ಬನ್ನಳ್ಳಿ ಗ್ರಾಮದ ರೈತರು. ನೋಡಿ, ಅದೇ ಥರ ಒಳ್ಳೆ ಬೋರ್ ಹಾಕಿಸ್ಕೊಂಡು ಒಳ್ಳೆ ಸಖತ್ತಾಗೆ ಬೆಳೆದಿದ್ದಾರೆ. ನೋಡಿ, ಅದೇ ಥರ ತೆಂಗು ತೋಟನೂ ಕೂಡ ಅದ್ಭುತವಾಗಿ ಬೆಳೆದಿದ್ದಾರೆ. ಅದೇ ಥರ ಬೀನಿಸ್ ಗಿಡನೂ ಕೂಡ ನೆಟ್ಟಿದ್ದಾರೆ. ನೋಡಿ, ತುಂಬ ಸಖತ್ತಾಗೈತೆ. ಊರಂತೂ ಅದ್ಭುತ ಒಂದು ಊರು. ಅದೇ ಥರ ಗದ್ದೆ ಹತ್ರ ಒಂದು ಚಿಕ್ಕದಾಗಿ ಒಂದು ಮನೆ ಮಾಡಿದ್ದಾರೆ. ನೋಡಿ, ಮಿಷಿನ್ ಮನೆ ಇದು. ನೋಡಿ, ಅದೇ ಥರ ಸುತ್ತಮುತ್ತ ನೋಡಿದ್ರು ಎಲ್ಲಿ ನೋಡಿದ್ರು ರಾಗಿನೂ ಕೂಡ ಬೆಳೆಸಿದ್ದಾರೆ ತೋಟದೊಳಗಡೆ. ರಾಗಿ ಅಂತ ಅದ್ಭುತ ಸಖತ್ತಾಗೈತೆ. ಅದೇ ಥರ ನಮ್ಮ ತಾಯಿ ಕೂಡ ಗದ್ದೆ ಹತ್ರ ಬಂದಿದ್ದಾರೆ. ನೋಡಿ, ಅದೇ ಥರ ಇದೆ. ಗದ್ದೆ ಹತ್ರನೇ ಹಸು ಕೂಡ ಸಾಕಿದ್ದಾರೆ, ಮನೆ ಕೂಡ ಕಟ್ಟಿದ್ದಾರೆ. ಇವಾಗೆಲ್ಲ ಗದ್ದೆ ಹತ್ರನೇ ಮನೆ ಕಟ್ಕೊಂಡ್ಬಿಡ್ತಾರೆ. ಅದೇ ಥರ ತೊಗರಿಗಳನ್ನು ಬೆಳೆದಿದ್ದಾರೆ ನಮ್ಮ ರೈತರು. ಕಬ್ಬು, ನೋಡಿ, ಸೀಮೆ ಹುಲ್ಲು. ಅದೇ ಥರ ನೋಡಿ, ತುಂಬ ಸಖತ್ತಾಗೈತೆ ಊರಂತೂ. ನಮ್ಮ ರೈತರು ಬೆಳೆದಿರುವಂಥ ಬನ್ನಳ್ಳಿ ಗ್ರಾಮದ ರೈತರು ಬೆಳೆದಿರುವಂಥ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ಥರ ಇಟ್ಕೆ ಫ್ಯಾಕ್ಟ್ರಿನೂ ಐತೆ. ನೋಡಿ, ತುಂಬ ಸಖತ್ತಾಗೈತೆ. ಇಟ್ಕೆನೂ ಕೂಡ ಕುಯ್ತಾ ಇದ್ದಾರೆ ನಮ್ಮ ಬನ್ನಳ್ಳಿ ಗ್ರಾಮದ ರೈತರು. ನಮ್ಮ ತಾಯಿ ಕೂಡ ಇದ್ದಾರೆ ಬೇಸಕ್ಕೆ. ನೋಡಿ, ಅದೇ ಥರ ಕೊತ್ತಂಬರಿ, ಸಬ್ಸಿಗೆ ಪ್ರತಿಯೊಂದು ಹಾಕಿದ್ದಾರೆ ನಮ್ಮ ರೈತರು. ನೋಡಿ, ಅದೇ ಥರ ಅಡಿಕೆ ತೋಟನೂ ಕೂಡ ಬೆಳೆದಿದ್ದಾರೆ. ನೋಡಿ, ತುಂಬ ಸಖತ್ತಾಗೈತೆ ಅಡಿಕೆ ತೋಟ. ಒಳಗಡೆ ಬಾಳೆ, ಅಡಿಕೆ, ತೆಂಗು, ಮಾವು, ಸಪೋಟ ಪ್ರತಿಯೊಂದು ನೆಟ್ಟಿದ್ದಾರೆ. ಪರಂಗಿ ಗಿಡ ಪ್ರತಿಯೊಂದು ಹಾಕಿದ್ದಾರೆ ನಮ್ಮ ರೈತರು. ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ಈ ಊರು ಬನ್ನಳ್ಳಿ ಗ್ರಾಮ. ನೋಡಿ, ತುಂಬ ಸಖತ್ತಾಗೈತೆ ನಿಜವಾಗ್ಲೂ ಈ ಗ್ರಾಮ. ತುಂಬ ಸಖತ್. ನೋಡಿ, ಇಲ್ಲಿ ಕಟ್ಟೆ ತುಂಬ ಸಖತ್ತಾಗೈತೆ. ನೋಡಿ, ಹಳೆ ಕಾಲದ್ದು ಅರಳಿ ಮರ, ಅರಳಿ ಕಟ್ಟೆ, ಅದ್ರ ಮೇಲ್ಗಡೆ ಶಾಸನ ಕೂಡ ಐತೆ. ನೋಡಿ, ತುಂಬ ಸಖತ್ತಾಗೈತೆ. ನೋಡಿ, ತುಂಬ ಸಖತ್ತಾಗೈತೆ ನಿಜಕ್ಕೂ. ನೋಡಿ, ತುಂಬ ಸಖತ್ತಾಗೈತೆ. ಅದೇ ಥರ ಊರಲ್ಲಿ ರಾಮ ಮಂದಿರನೂ ಕೂಡ ಐತೆ. ನೋಡಿ, ರಾಮ ಮಂದಿರ ಐತೆ. ಪ್ರತಿಯೊಂದು ಊರಲ್ಲೂ ಐತೆ ರಾಮ ಮಂದಿರ ನಿಜಕ್ಕೂ. ಅದೇ ಥರ ಹಂಚು ಮನೆ ನೋಡಿ, ತುಂಬ ಸಖತ್ತಾಗೈತೆ. ಒಳ್ಳೆ ಬ್ಯೂಟಿ ಕೊಡ್ತೈತೆ ಅದು ಕೈ ಹಂಚು ಮನೆ. ಈ ಊರಲ್ಲಂತೂ ಕೈ ಹಂಚು ಮನೆಗಳು ತುಂಬ ಸಖತ್ತಾಗೈತೆ ನಿಜಕ್ಕೂ. ನೋಡಿ ಯಾವ ಥರ ಐತೆ ಅಂತ. ನೋಡಿ, ದೇವಸ್ಥಾನ ಇದು, ಹಳೆಯ ದೇವಸ್ಥಾನ. ನೋಡಿ, ವಾವ್, ಸಖತ್ತಾಗೈತೆ. ಐತಿಹಾಸಿಕ ದೇವಸ್ಥಾನ ಇದು ನಿಜಕ್ಕೂ. ನೋಡಿ, ನಮ್ಮ ತಾತ ಮುತ್ತಾತಿರೋ ಕಟ್ಟಿರುವಂಥ ಮನೆಗಳು ಇವು. ಯಾವ ಥರ ಐತೆ ನೋಡಿ, ತುಂಬ ಸಖತ್ತಾಗೈತೆ. ಅದೇ ಥರ ಇಲ್ಲೂ ಕೂಡ ಚಾಮುಂಡೇಶ್ವರಿ ದೇವಸ್ಥಾನ ಐತೆ. ನೋಡಿ, ತುಂಬ ಸಖತ್ತಾಗೈತೆ ನಿಜಕ್ಕೂ. ಒಂದು ಟ್ರಿಪ್ ಬರ್ಬೇಕು ಈ ಊರಿಗೆ. ಒಳ್ಳೊಳ್ಳೆ ಮನೆಗಳವೆ, ಕಂಬದ ಮನೆ, ತೊಟ್ಟಿ ಮನೆ ಎಲ್ಲ ಅವೆ, ಪ್ರತಿಯೊಂದು ಅವೆ. ನೋಡಿ, ಸಖತ್ತಾಗೈತೆ ಊರಂತೂ. ಬೀದಿಗಳಂತೂ ಅದ್ಭುತ ಐತೆ ನಿಜಕ್ಕೂ. ಈ ಊರಿಗೆ ತಪ್ಪು ಬನ್ನಿ ಎಲ್ಲ ಕಲಾವಿದ್ರು. ಒಂದು ಟ್ರಿಪ್ ಲ್ಯಾಂಡ್ಸ್ಕೇಪ್ ಮಾಡಿ. ಯಾಕೆ ಅಂದರೆ ಈ ಊರಲ್ಲಿ ಒಳ್ಳೊಳ್ಳೆ ಮನೆಗಳವೆ, ಕೈ ಹಂಚು ಮನೆಗಳು ತುಂಬ ಸಖತ್ತಾಗೈತೆ. ಒಳ್ಳೆ ಬ್ಯೂಟಿ ಕೊಡ್ತಾವೆ. ನೋಡಿ ಯಾವ ಥರ ಐತೆ ನೋಡಿ ಬೀದಿಗಳು ನಿಜಕ್ಕೂ. ತುಂಬ ಸಖತ್ತಾಗೈತೆ. ಬರಬೇಕು ನಮ್ಮ ಕಲಾವಿದರು. ದಯವಿಟ್ಟು ಒಂದು ಡ್ರಾಯಿಂಗ್ ಮಾಡೋಕ್ಕೆ ಬನ್ನಿ, ದಯವಿಟ್ಟು ಮರಿಕೋಬೇಡಿ ನಮ್ಮ ಕಲಾವಿದರು. ಯಾಕೆಂದ್ರೆ ಮೂಲ ಗುಂಪಾಯ್ತಿದ್ದಾರೆ ಇವತ್ತು ಎಲ್ಲೆಲ್ಲೂ. ಯಾಕೆಂದರೆ ಎಲ್ಲ ಬರೀ ತುಂಬ ಸಖತ್ತಾಗೈತೆ ನಿಜಕ್ಕೂ. ಬರಬೇಕು ನಮ್ಮ ಕಲಾವಿದರು. ಅದೇ ಥರ ಕುಡಿಯುವ ನೀರು ಸರಬರಾಜು ಟ್ಯಾಂಕು ನೋಡಿ, ಊರಿಗೆ ವ್ಯವಸ್ಥೆ ಮಾಡಿದ್ದಾರೆ ಕುಡಿಯುವ ನೀರು. ತುಂಬ ಸಖತ್ತಾಗೈತೆ. ಅದೇ ಥರ ಹಳ್ಳಿಕರ ದನ ಕೂಡ ಕಟ್ಟಿದ್ದಾರೆ ನಮ್ಮ ರೈತರು. ಹೊಸ ಕೂಡ ಕಟ್ಟಿದ್ದಾರೆ. ನೋಡಿ, ಹೊಸ ಕೂಡ ತುಂಬ ಸಾಕಿಟ್ಟಿದ್ದಾರೆ ನಮ್ಮ ರೈತರು ನಿಜಕ್ಕೂ. ಈ ಊರಲ್ಲಿ ಜಾಸ್ತಿ ತರಕಾರಿನೇ ಬೆಳೆಯೋದು ಕಬ್ಬಿಗಿಂತ. ನೋಡಿ, ತುಂಬ ಅದ್ಭುತವಾದ ಒಂದು ನಮ್ಮ ತಾಯಿ ಪುಸ್ತಕ ಬರ್ತಿದ್ದಾರೆ. ನೋಡಿ, ಪಕ್ಕ ರಾಗಿ ಕೂಡ ಹಾಕಿದ್ದಾರೆ ನಿಜಕ್ಕೂ. ಸಖತ್ತಾಗೈತೆ. ಅದೇ ಥರ ಮನೆ ಕೂಡ ಮಾಡಿದ್ದಾರೆ. ನೋಡಿ, ಯಾವ ಥರ ಇದೆ, ಸಖತ್ತಾಗೈತೆ ನಿಜಕ್ಕೂ. ಬರಬೇಕು ನಮ್ಮ ಕಲಾವಿದರು. ದಯವಿಟ್ಟು ಇಂಥ ಊರಿಗೆ ಬಂದು ನಮ್ಮ ರೈತರು ಭೇಟಿ ಮಾಡಿ, ಅದೇ ಥರ ತರಕಾರಿ ಗಿಡ, ಹೀರೆ ಗಿಡ ನೋಡಿ, ತರಕಾರಿ ಗಿಡಗಳ ನಿಜಕ್ಕೂ ಸಖತ್ತಾಗೈತೆ. ಅದೇ ಥರ ಕೋಸು ನೋಡಿ, ಕೋಸು
ಕೋಸು ಕೂಡ ಹಾಕಿದ್ದಾರೆ. ಕೋಸು ಸಾಂಬಾರ್ಗೆ ಒಳ್ಳೆ ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ನೋಡಿ ನಮ್ಮ ತಂಗಿದರು ಕೂಡ ಇಷ್ಟು ಮುಂಗೋಚೆ ಥರ ನಡ್ಕೊಂಡು. ಈ ಊರಿಗೆ ಜಾಸ್ತಿ ಬಸ್ ಇಲ್ಲ, ಯಾಕೆಂದರೆ ಇದು ಊರು ಒಂದು ಸ್ವಲ್ಪ ಒಳಗಡೆ ಐತೆ. ಅದರಿಂದ ಬಸ್ಸೇ ಇಲ್ಲ ಈ ಊರಿಗೆ. ಬಸ್ ಬಂದ್ರೂ ಒಂದೇ ಎರಡೇ ಇರಬೇಕು ಬಸ್ಸು ಈ ಊರಿಗೆ ಅಷ್ಟೇ. ನೋಡಿ ಅದೇ ಥರ ತೆಂಗಿನ ತೋಟನೂ ಕೂಡ ಸಖತ ಮಡಗಿದ್ದಾರೆ ನಮ್ಮ ರೈತರು. ನೋಡಿ ತುಂಬ ಕಬ್ಬು ಕೂಡ ಸಖತ ಬೆಳೆದಿದ್ದಾರೆ ನಮ್ಮ ರೈತರು ನಿಜಕ್ಕೂ. ಜೋಳ ನೋಡಿ, ಬಿಸ್ಕು ಜೋಳನೂ ಕೂಡ ಹಾಕಿದ್ದಾರೆ ಹಸುಗಳಿಗೆ, ದನ ಇವಕ್ಕೆಲ್ಲ ಹಾಕಿದ್ದಾರೆ. ಅದೇ ಥರ ಇಲ್ಲೂ ಒಂದು ನೋಡಿ ಆಂಜನೇಯನ ಟೆಂಪಲ್ಸ್ ನೋಡಿ, ತುಂಬ ಸಖತ್ತಾಗೈತೆ ಆಂಜನೇಯನ ಟೆಂಪಲು. ರಣವಾಗೈತೆ ನಿಜಕ್ಕೂ. ನೋಡಿ ಯಾವ ಥರ ಐತೆ ಅಂತ ಇಲ್ಲಿ ನೋಡಿ. ವಾವ್, ಸೂಪರ್ ಐತೆ ಆಂಜನೇಯನ ಟೆಂಪಲು. ಒಳ್ಳೆ ಅದ್ಭುತವಾದ ಟೆಂಪಲ್ ನಿಜಕ್ಕೂ ಸಖತ್ತಾಗೈತೆ. ಬರಬೇಕು, ದಯವಿಟ್ಟು ಬನ್ನಿ. ಅದೇ ಥರ ಒಬ್ಬರು ಏಜ್ ಆಗಿರೋರು ನೋಡಿ ನಮ್ಮ ತಂದೆದಿರು ನಿಜಕ್ಕೂ ಯಾವ ಥರ ಸೈಕಲ್ ತಳ್ಕೊಂಡು ಗದ್ದೆಗೆ ಹೋಗಿದ್ರು, ಇವಾಗ ಮನೆಗೆ ಊರಿಗೆ ಹೋಗ್ತಿದ್ದಾರೆ. ಬರಬೇಕು ದಯವಿಟ್ಟು ನಮ್ಮ ಕಲಾವಿದರು. ನೋಡಿ ಹಾಗಲಕಾಯಿ ಗಿಡ ಹಾಕಿದ್ದಾರೆ ನೋಡಿ ನಮ್ಮ ರೈತರು. ಇಲ್ಲಿ ಹಾಗಲಕಾಯಿ ಗಿಡ ಬೆಳೆದಿದ್ದಾರೆ, ಯಾವ ಥರ ಚಪ್ರ ಹಾಕಿದ್ದಾರೆ ನೋಡಿ. ಸುತ್ತ ಇಲ್ಲೇ ಉಪ್ನರ್ಲೆ ರೇಷ್ಮೆ ಕೂಡ ಸಾಕಿದ್ದಾರೆ ನೋಡಿ, ತುಂಬ ಸಖತ ಸಾಕಿದ್ದಾರೆ ನಿಜಕ್ಕೂ ರೇಷ್ಮೆ ಕೂಡ ನೋಡಿ. ಅದೇ ಥರ ಕಬ್ಬು ನೋಡಿ, ಸಾಮಂತಿಗೆ ಹೂವಿನ ಗಿಡ ನೆಟ್ಟಿದ್ದಾರೆ ನಮ್ಮ ರೈತರು. ಸಾಮಂತಿಗೆ ಹೂವು ಕೂಡ ಬೆಳೀತಿದ್ರೆ, ಎಲ್ಲ ಕಲರ್ ಸಾಮಂತಿಗೆ ಹೂವು ಇದು ತುಂಬ ಸಖತ್ತಾಗೈತೆ. ನಮ್ಮ ರೈತರು ಅದೇ ಥರ ಕೋಸು ಕೂಡ ಸಖತ್ತಾಗೈತೆ. ಬರಬೇಕು ನಮ್ಮ ಕನ್ನಡಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್, ನಿಜಕ್ಕೂ ಧನ್ಯವಾದಗಳು. ಬನ್ನಿ ಎಲ್ಲರೂ ನಮ್ಮ ರೈತರು ನೋಡೋಕ್ಕೆ, ಕಲಾವಿದರು ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ ಮಾಡಿ ತುಂಬ ಸಖತ್ತಾಗಿದೆ ನೋಡಿ. ಅದೇ ಥರ ದನಗಳು ಕೂಡ ಕುಡಿತಾರೆ.